ಕುಕ್ಕಿಂಗ್ ಬ್ಲಾಗ್ ಮಾಡೋಣ ಅಂತ. ಬಟರ್ ಚಿಕನ್ ಆ್ಯಂಡ್ ಚಪಾತಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಏನೇನು ಬೇಕೋ ಅದಕ್ಕೆ ಐಟಮ್ಸ್ ತೊಗೊಂಡ್ಬಂದು ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಪನ್ನೀರು ಮತ್ತು ಬಟರ್ ಮಾತ್ರ ಸಿಕ್ಕಿರಲಿಲ್ಲ. ಸೊ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದೀನಿ. ಹಾಲು ತೊಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೈದಾ ಹಸಿಟ್ಟನ್ನ ತೊಗೊಂಡು ಮಿಕ್ಸ್ ಮಾಡ್ಕೊಬೇಕು. ಸೊ ಅದು ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಸೊ ನಮ್ಮ ಮಮ್ಮಿ ಮಾಡ್ತಾಯಿದ್ದಾರೆ. ನಾವು ಹೋಗಿ ಪನ್ನೀರ್ ಬಟರ್ ಮಸಾಲ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ಫಸ್ಟ್ ಬಟರ್ ಹಾಕೊಳ್ಳೋಣ. ಪನ್ನೀರ್ ರೋಸ್ಟ್ ಮಾಡಬೇಕು. ಸೊ ಅದಕ್ಕೆ ಬಟರ್ ಹಾಕೊಳ್ಳೋಣ. ಲೋ ಫ್ಲೇಮಲ್ಲಿ ಮೆಲ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈಗ ಪನ್ನೀರ್ ಹಾಕೋಣ. ಚಿಲ್ಲಿ ಪೌಡ್ರು ಏನು ಹಾಕೋದು ಬೇಡ. ಜಸ್ಟ್ ಹಂಗೆ ಬಟರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಬಿಕಾಸ್ ಮಸಾಲ ಅಲ್ಲಿ ಎಲ್ಲ ಹಾಕ್ತೀವಲ್ಲ, ಆಮೇಲೆ ಓವರ್ ಜಾಸ್ತಿ ಆಗುತ್ತೆ. ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು, ಇಲ್ಲಾಂದರೆ ಫುಲ್ಲು ಗಜಿ ಆಗ್ತಿದೆ. ಮಿಕ್ಸ್ ಎಲ್ಲ ಅಂಟ್ಕೊಂಡು ಒಂಥರ ಆಗಿರುತ್ತೆ. ಪೀಸಸ್ ಕಾಣಿಸಲ್ಲ, ಕರ್ಗೋಗ್ಬಿಡುತ್ತೆ. ಸೊ ಸಾಕು ಫ್ರೈ ಮಾಡಿದ್ದು. ಈಗ ಬೇರೆ ಪ್ಲೇಟ್ಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಈಗಲೇ ಲೈಕ್ ಹೆಂಗಾಗಿದೆ ಅಂತ. ಈಗ ಕರ್ಗೋಗುತ್ತೆ. ಸೊ ಇಷ್ಟೇ ಸಾಕು. ಅದೇ ಪ್ಯಾನ್ಗೆ ಮತ್ತೆ ಒಂಚೂರು ಎಣ್ಣೆ, ಒಂಚೂರು ಬಟರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಸಾಲ ರೆಡಿ ಮಾಡಬೇಕು. ಈಗ ಸೊ ಫಸ್ಟ್ ಒಂದು ರೆಡ್ ಚಿಲ್ಲಿ ಹಾಕೋಣ. ಹಂಗೆ ಕಂಟಿನ್ಯೂಸ್ ಆಗಿ ಎಲ್ಲ ಹಾಕ್ಬೋದು. ಏನು ಫ್ರೈ ಮಾಡೋಕ್ಕೆ ವೆಯ್ಟ್ ಮಾಡೋದೇನು ಬೇಡ. ಸೊ ಗಾರ್ಲಿಕ್, ಗ್ರೀನ್ ಚಿಲ್ಲಿ, ಜಿಂಜರ್, ಈಗ ಆನಿಯನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಟೊಮೆಟೊ ಹಾಕೊಳ್ಳೋಣ. ನೆಕ್ಸ್ಟ್ ಒಂಚೂರು ಕ್ಯಾಶು ಹಾಕೋಬೇಕು. ಸೊ ಇದೇ ಟೇಸ್ಟ್ ಕೊಡೋದು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ವಾಯ್ಸ್ ಕೇಳಿಸಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೆ ಮಕ್ಕಳು ಹಿಂದೆ ಮೂವಿ ನೋಡ್ತಾ ಇದ್ದಾರೆ. ಸೊ ಆಫ್ ಮಾಡಿಬಿಟ್ರೆ ಅಳ್ತಾರೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ವಾಲ್ಯೂಮ್ ಕಡಿಮೆ ಇದ್ದರೆ. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಗ್ರೈಂಡರ್ ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಹಂಗೆ ಮಾಡಿ ಬಿಸಿ ಆಗಿದ ತಕ್ಷಣವೇ ಗ್ರೈಂಡ್ ಮಾಡಬಾರ್ದು. ಸ್ವಲ್ಪ ಆರಕ್ಕೆ ಬಿಡಬೇಕು. ಆರಿ ಆದಮೇಲೆ ಒಂದು 5 ಮಿನಿಟ್ಸ್ ಬೇಡ, 1 ಮಿನಿಟ್ ಬಿಡಿ ಆರಕ್ಕೆ. ಅದಾದ ನಂತರ ಇದನ್ನ ಗ್ರೈಂಡ್ ಮಾಡೋಣ. ಒಂಚೂರು ವಾಟರ್ ಹಾಕೊಳ್ಳೋಣ. ತುಂಬ ಗಟ್ಟಿ ಬರ್ತಾ ಇದೆ. ಚೂರೇ ಮತ್ತೆ ಪನ್ನೀರು, ಬಟರ್ ಜಾಸ್ತಿ ಬೇಕು. ಅಂದರೆ ಬಟರ್ ಮಸಾಲ ಅಲ್ವಾ, ಬಟರ್ ಟೇಸ್ಟ್ ಗೊತ್ತಾಗಬೇಕು. ಮೆಲ್ಟ್ ಆಗ್ಬಿಟ್ಟಿದೆ.
ಸೊ ಇದರಲ್ಲಿ ಬಟರ್ ಮತ್ತು ಆಯಿಲ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಚಪಾತಿಗೆ ನಾವು ಆಯಿಲ್ ಸೇರ್ಸೋದು ಬೇಡ, ಹಂಗೆ ಮಾಡ್ಬೋದು, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಗಾರ್ಲಿಕ್ ಹಾಕ್ಕೊಬೇಕು, ಜೀರಿಗೆ ಹಾಕೋಣ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು. ಆಲ್ರೆಡಿ ನಾವು ಗಾರ್ಲಿಕ್ ಹಾಕಿದ್ದೀವಿ. ನೆಕ್ಸ್ಟ್ ಆನಿಯನ್ ಹಾಕ್ಕೊಬೇಕು. ಪ್ಯಾನೆಲ್ಲ ಮಾತ್ರ ಚೇಂಜ್ ಮಾಡಬಾರ್ದು, ಒಂದೇ ಇದರಲ್ಲಿ ಮಾಡಿದ್ರೆ ಲಾಸ್ಟ್ವರೆಗೂ ಆ ಟೇಸ್ಟ್ ಹಂಗೆ ಇರುತ್ತೆ. ಅದಕ್ಕೆ ಎಲ್ಲ ಇದರಲ್ಲೇ ಮಾಡ್ತಾ ಇರೋದು. ಪನ್ನೀರ್ ಫ್ರೈನೂ ಇದರಲ್ಲೇ ಮಾಡಿದೆ, ಮಸಾಲ ರುಬ್ಬಿರೋದು ಅದಕ್ಕೆ ರೆಡಿ ಮಾಡಿರೋ ಐಟಮ್ಸು ಇದರಲ್ಲೇ ಮಾಡಿದೆ. ಸೊ ವಾಶ್ ಮಾಡಿ ಮಾಡಬಾರ್ದು, ಇದರಲ್ಲೇ ಮಾಡಬೇಕು, ಅವಾಗ ಟೇಸ್ಟ್ ಜಾಸ್ತಿ ಕೊಡುತ್ತೆ. ಸೊ ಇದು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸೊ ಬ್ರೌನ್ ರೋಸ್ಟ್ ಥರ ಆಗಬೇಕು. ಆ್ಯಕ್ಚುಲಿ ಆನಿಯನ್ ಬಂದು ಕಮ್ಮಿ ಇರಬೇಕು, ಇಷ್ಟೇ ಸಾಕು. ಯಾಕಂದರೆ ಜಾಸ್ತಿ ಗ್ರೇವಿಯಲ್ಲಿ ಕಾಣಿಸ್ಬಾರ್ದು, ಅದು ಮಸಾಲ ಥರ ಅಲ್ಲ, ಪ್ಲೇನಾಗಿ ಕಾಣಿಸ್ಬೇಕು. ಆನಿಯನ್ ಇಷ್ಟಿಷ್ಟೇ ಚಿಕ್ಕದೇ ಚಾಪ್ ಮಾಡ್ಕೊಬೇಕು. ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಒಂದು ಸ್ವಲ್ಪ ಸಾಲ್ಟು, ಇದು ಕೋರಿಯಂಡರ್ ಪೌಡ್ರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಬಿಕಾಸ್ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟ್ ವಾಟರ್ ಹಾಕ್ಕೊಬೇಕು ಸ್ವಲ್ಪ. ಸೊ ನೆಕ್ಸ್ಟ್ ಬಂದು ವಾಟರ್ ಹಾಕಿದ್ಮೇಲೆ ಬ್ಲೆಂಡ್ ಮಾಡಿರೋ ಪೇಸ್ಟ್ ಹಾಕ್ಕೊಬೇಕು. ಕನ್ಸಿಸ್ಟೆನ್ಸಿಯಲ್ಲಿ ಕುದಿಸ್ಕೊಬೇಕು. ಒಂಚೂರು, ನಾವು ಜಾಸ್ತಿ ಜನ ಇರೋದ್ರಿಂದ ಒಂಚೂರು ನೀರು ಥರ ಮಾಡಿದ್ವಿ. ಅದು ಕ್ಯಾಶು ಬಂದು ಡ್ರೈ ಆಗುತ್ತೆ, ಸಾರನ್ನ ಡ್ರೈ ಮಾಡಿಸುತ್ತೆ. ಸೊ ಹಾಗೆ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು, ಬಿಕಾಸ್ ಅಡಿಯಲ್ಲಿ ಹಿಡ್ಕೊಂಬಿಡುತ್ತೆ. ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಯಾಕಂದರೆ ನೋಡಿ ನೀವೇ ಅಡಿಯಲ್ಲಿ ಹಿಡ್ಕೊಳ್ಳುತ್ತೆ. ಒಂದು ಸ್ವಲ್ಪ ಬಿಟ್ಬಿಟ್ಟು ಹಿಂಗೆ ಮಾಡಿದ್ರೆ ಇದಾಗುತ್ತೆ. ನೋಡಿದ್ರೆ ಗಟ್ಟಿ ಪದ ಬರೋ ತನಕ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಚೂರು ಗಟ್ಟಿ ಆದಮೇಲೆ ಪನ್ನೀರ್ ಹಾಕೋಣ. ಪನ್ನೀರ್ ಹಾಕೋಣ. ಫ್ರೈ ಮಾಡಿ ಇಟ್ಟಿದ್ವಲ್ಲ, ಸೊ ಆ ಪನ್ನೀರ್ ಹಾಕಬೇಕು. ಸೊ ನೆಕ್ಸ್ಟ್ ಕೊರಿಯಂಡರ್ ಲೀಫ್ ಹಾಕೊಳ್ಳೋಣ. ಈಗ ಹಾಕಿ ಹಾಗೆ ಒಂಚೂರು ಮಿಕ್ಸ್ ಮಾಡಿ ಬಿಡೋಣ. ಅಷ್ಟೇ ಮುಗೀತು. ಸೊ ಗ್ಯಾಸ್ ಆಫ್ ಮಾಡೋಣ. ಇಷ್ಟೇ ಪನ್ನೀರ್ ಬಟರ್ ಮಸಾಲ. ಅಕ್ಷತೆ ಇಷ್ಟೇ ಪನ್ನೀರ್ ಬಟರ್ ಮಸಾಲ. ಇದು ಬೇಕಂದರೆ ಕ್ರೀಮ್ ಬರುತ್ತಲ್ಲ, ಸೊ ಅದನ್ನು ಕೂಡ ನೀವು ಹಾಕೋಬೋದು ಮೇಲೆ, ಅದು ಇನ್ನೂ ಟೇಸ್ಟ್ ಕೊಡುತ್ತೆ. ಬೇರೆ ಥರನೂ ಮಾಡ್ಬೋದು, ನಾನು ಗೊತ್ತಿರೋ ಥರ ನಾನು ಮಾಡಿದ್ದೀನಿ. ಅದಕ್ಕೇ ಫುಲ್ಲು ಸ್ವೆಟ್ ಆಗಿದ್ದೀನಿ, ನೋಡೋದ್ಬಿಟ್ಟು ಅಷ್ಟೇ. ನೆಕ್ಸ್ಟ್ ಚಪಾತಿ ಮಾಡಬೇಕು, ಅದನ್ನ ವೀಡಿಯೋ ಎಲ್ಲ ನಾನು ಮಾಡೋಣ. ನಮಗೆ ಚಪಾತಿ ಮಾಡ್ತೀನಿ. ಸೊ ಟೇಸ್ಟ್ ಚೆಕ್ ಮಾಡಬೇಕಾದ್ರೆ ತಿನ್ನಬೇಕಾದ್ರೆ ನಾನು ನಿಮಗೆ ಹೇಗಿದೆ ಟೇಸ್ಟ್ ಅಂತ ನಾನು ಹೇಳ್ತೀನಿ. ಆಗಿದೆ ಪನ್ನೀರ್ ಬಟರ್ ಮಸಾಲ. ಸೊ ಟೇಸ್ಟ್ ನೋಡೋಣ. ಸಕ್ಕತ್ತಾಗಿದೆ, ಸೂಪರ್, ಅಡ್ಡಿಪೊಲಿ ಅನ್ನೋ. ಗೈಸ್ ಟೈಮ್ ನೋಡಿ 6 o'clock ಆಗಿದೆ. ಸೊ ಈಗ ನಾವು ಕಾಫಿ ಕುಡಿಯೋಣ. ಕಾಫಿ ಹಾಕಿ ತಿಂದ್ಬಿಟ್ಟು ಮಲ್ಕೊಂಬಿಟ್ಟೆ ಗೈಸ್, ಅದಕ್ಕೆ ವೀಡಿಯೋ ಮಾಡಲಿಲ್ಲ. ಸೊ ಈಗ ಸಂಜೆ ಆಯಿತು, ಕಾಫಿ ಕುಡಿಯೋಣ. ಕಾಫಿ ಕುಡಿಬೇಕು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮಗೆ ಇಷ್ಟ ಆಗಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ವಿಡಿಯೋ ಮಾಡ್ತೀನಿ. ಏನಾದರೂ ಚಾಲೆಂಜಸ್ ಇದ್ದರೆ ಹೇಳಿ, ನಾನು ಅದನ್ನು ಕೂಡ ಮಾಡ್ತೀನಿ. ಸೊ ಡೂ ಕಮೆಂಟ್.
ಥ್ಯಾಂಕ್ ಯು.